ಕರ್ನಾಟಕ ರಾಜ್ಯ ಗುತ್ತಿಗೆದಾರರು ಡಿಸೆಂಬರ್ ಇಂದ ಕೆಲಸವನ್ನ ಸ್ಥಗಿತ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಹಣ ಬಿಡುಗಡೆ ಮಾಡೋದಕ್ಕೆ ಆಗ್ರಹ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಕೂಡ ಇದ್ದಾರೆ. ಸರ್, ಈಗಾಗಲೇ ಏನು ಹಲವು ಬಾರಿ ಮನವಿಯನ್ನ ಮಾಡಿದ್ರು ಕೂಡ 33,000 ಕೋಟಿ ರೂಪಾಯಿಗಳು ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ ಹೇಳಿ ತಾವು ಡಿಸೆಂಬರ್ ಇಂದ ಕೆಲಸವನ್ನ ಸ್ಥಗಿತ ಮಾಡಿ ಮುಷ್ಕರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದುವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಭರವಸೆ ಸಿಗ್ಲಿಲ್ವಾ, ಸ್ಪಂದನೆ ಇಲ್ವಾ ಅಂತ? ಸರ್, ನಾವು ಸುಮಾರು ಒಂದು 5-6 ಸಾರಿ ನಮ್ಮ CM ಅವರು ಭೇಟಿ ಮಾಡಿದ್ವಿ. CM ಸಾಹೇಬರು ಈಗ ಆಯಿತು ಮಾಡ್ತೀನಿ ಅಂತಲೇ ಅಶ್ಯೂರೆನ್ಸ್ ಕೊಟ್ಕೊಂಡ್ಬಂದರು. 2.5 ವರ್ಷ ಆಯಿತು, ನಮಗೆ ಪೇಮೆಂಟ್ ಪೂರ್ತಿ ಕ್ಲಿಯರ್ ಮಾಡ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ವೆಯ್ಟ್ ಮಾಡಿದ ಮೇಲೆ ಸಪೋಸ್ ಅವ್ರು ಕೊಡಲಿಲ್ಲ, ನಮ್ಮನ್ನು ಕರೀಲಿಲ್ಲ, ನಮ್ಮನ್ನು ಭೇಟಿ ಮಾಡಲಿಲ್ಲ, 2-3 ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮನ್ನು ಕರೀಲಿಲ್ಲ ಅಂದರೆ ಸೆನ್ಸ್ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಡೂ ಸ್ಟ್ರೈಕ್ ಇದು ಮಾಡ್ತೀವಿ. ಜಿಲ್ಲಾವಾರು ಸ್ಟ್ರೈಕ್ ಮಾಡ್ತೀವಿ, ಕೆಲಸ ಡೌನ್ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಇಲ್ಲಾಂದರೆ ಚಾನ್ಸಸ್ ಇದ್ದರೆ ನಾವು ರಾಜ್ಯಪಾಲರಿಗೂ ನಾವು ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನಿದೆಯಲ್ಲ ಅವರು ಹೈಕಮಾಂಡ್ಗೆ ನಾವು ಸುರ್ಜೇವಾಲಾ ಅವರಿಗೆ, ಆಮೇಲೆ ವೇಣುಗೋಪಾಲ್ ಸರ್ಗೆ, ಖರ್ಗೆ ಸಾಹೇಬ್ರಿಗೆ, ಆಮೇಲೆ ಚಾನ್ಸಸ್ ಸಿಕ್ಕರೆ ರಾಹುಲ್ ಜಿಗೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೇಳ್ತೀವಿ. ಸರ್, 33,000 ಕೋಟಿ ಬಾಕಿ ಇದೆ ಅಂತ ಹೇಳ್ತಿದ್ರಲ್ಲ, ಅದನ್ನ ಬಿಡುಗಡೆ ಮಾಡೋದಕ್ಕೆ ಇರ್ತಕ್ಕಂಥ ಅಡೆತಡೆಗಳೇನು, ಸರ್ಕಾರಕ್ಕೆ ಇರ್ತಕ್ಕಂಥ ಅಡೆತಡೆಗಳೇನು, ಅಥವಾ ಇದರಲ್ಲೂ ಕೂಡ ಕಮಿಷನ್ ಏನಾದರೂ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಅಂತ? ಮಾನ್ಯ ಮುಖ್ಯಮಂತ್ರಿಗಳು ಆ ಥರದ್ದು ಯಾವುದೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ಹೌದು, ಕಾಂಟ್ರಾಕ್ಟರ್ಗಳು ಕಷ್ಟ ಇದ್ದಾರೆ, ಅವ್ರು 2 ವರ್ಷದಿಂದ ಕಾದಿದ್ದಾರೆ, ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಮಾಡಬೇಕು ಅನ್ನೋದು ಮನಸ್ಸಿಗೆ ಅವ್ರಿಗೆ ಬರಬೇಕು. ಅವ್ರಿಗೆ ಸರ್, ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ವಿರುದ್ಧ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಆರೋಪ ಮಾಡಿತ್ತು 40% ಕಮಿಷನ್. ಇದನ್ನ ಕಾಂಗ್ರೆಸ್ ಅವರು ತುಂಬಾನೇ ಬಳಕೆ ಮಾಡಿ ಅದನ್ನ ಅಡ್ವಾಂಟೇಜ್ ತಗೊಂಡ್ರು ಆ ಒಂದು ನೀವು ಮಾಡಿದಂತ ಆರೋಪಗಳನ್ನ. ಸೊ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವ್ರೇನು ಕಮಿಷನ್ ತಗೊಂತ ಇಲ್ವಾ? ಬಿಜೆಪಿ ತರ ತಗೊಂಡಿದ್ದ ಕಮಿಷನ್ಗಿನ್ನ ಕಡಿಮೆ ತಗೊಂತ ಇದಾರ, ಜಾಸ್ತಿ ತಗೊಂತ ಇದಾರ, ಏನು ಕೇಳಿ? ಅದೆಲ್ಲ ನಾನು ಡಿಸೆಂಬರಲ್ಲಿ ನಿಮ್ಗೆ ಹೇಳ್ತೀನಿ. ಅಂತೆಲ್ಲ ಭ್ರಷ್ಟಾಚಾರ ಇಲ್ಲ ಅಂತೆಲ್ಲ ಇದೆ, ಬಟ್ ಡೀಟೇಲ್ ವಿ ಆರ್ ಗೋಯಿಂಗ್ ಟು ಟೆಲ್ ಆನ್ ಡಿಸೆಂಬರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಮಂಜುನಾಥ್ ಅವರು ಹೇಳ್ತಾ ಇರೋದು. ಈ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ, ಅದನ್ನು ನಾವು ಬಹಿರಂಗ ಮಾಡ್ತೇವೆ. ಆದಷ್ಟು ಬೇಗ ನಮಗೆ 33,000 ಕೋಟಿ ರೂಪಾಯಿಗಳ ಬಾಕಿ ಬಿಡುಗಡೆ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಅವಿರತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಇಲ್ಲದೇ ಇದ್ದ ನಿಟ್ಟಿನಲ್ಲಿ ಡಿಸೆಂಬರ್ ಇಂದ ನಮ್ಮ ಕೆಲಸಗಳನ್ನ ಸ್ಥಗಿತ ಮಾಡಿ, ಎಲ್ಲ ಕಾಮಗಾರಿಗಳನ್ನ ಸ್ಥಗಿತ ಮಾಡಿ ಹೋರಾಟ ಮಾಡೋದು, ಮುಷ್ಕರ ಮಾಡೋದು ಖಂಡಿತ ಅಂತಕ್ಕಂಥ ಮಾತು ರಾಜ್ಯ ಗುತ್ತಿಗೆದಾರರ ಸಂಘದ ಒಂದು ಅಭಿಪ್ರಾಯ. ಸೊ ಕ್ಯಾಮ್ರಾ ಪರ್ಸನ್ ಮಹಾಂತೆ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.